ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಉದ್ಧಾರ ಮಾಡಾರಲ್ಲ ಇವರು. ಮಾತಿದ್ರೆ ಕೇಂದ್ರ ಸರ್ಕಾರ ಅಂತೀರಿ. ಈ ದೇಶದ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದಕ್ಕೆ ತೀರ್ಪುಗಳಿಗೆ ಎಲ್ಲರೂ ತಲೆಬಾಗಬಾರ್ದಂಥ ಅನಿವಾರ್ಯತೆ ಇದೆ. ಇಂಥ ಪರಿಸ್ಥಿತಿನಲ್ಲಿ ನಮ್ಮ ವಕೀಲರುಗಳನ್ನು ಇದಕ್ಕೆ ಒಂದು ಡೆಪ್ಯೂಟ್ ಮಾಡ್ಕೊಂಡು ಒಬ್ಬ ಮಂತ್ರಿನ ಪಾಪ ಈಗ ರಾಮಲಿಂಗಾರೆಡ್ಡಿ ಅವ್ರನ್ನೇನೋ ಮಾಡ್ಕೊಂಡಿದ್ದೀರಿ. ಅವ್ರಿಗಿನ್ನೂ ಆ ಮಾಹಿತಿಗಳು ಏನಿದೆ ಅಂತ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ಅಧಿಕಾರ ಜವಾಬ್ದಾರಿ ಕೊಟ್ಟಿದ್ದಾರೋ ಅದು ಗೊತ್ತಿಲ್ಲ ನಮಗೆ. ಯಾಕೆಂದರೆ ಪಾಪ ಎಲ್ಲ ಕಡೆ ಓಡಾಡ್ತಾವ್ರು ಅವರು. ಎತ್ತಿನ ಹೊಳೆದೇನೋ ಕೋಲಾರ ಚಿಕ್ಕಬಳ್ಳಾಪುರಕ್ಕೂ ನೀರು ತರ್ತಾರೆ. ಎಷ್ಟು ವರ್ಷ ಆಗೋಯ್ತು ಎತ್ತಿನ ಹೊಳೆದು? ಪ್ರತಿ ವರ್ಷಲೂ ಹೇಳ್ತಾರೆ ಮುಂದಿನ ಜೂನು ಹೇಳ್ತಾವ್ರೆ. ಅಂದರೆ ನಾಳೆ ಬಾ ಅಂತ ಹಿಂದೆ ಹಳ್ಳಿನಲ್ಲಿ ಮನೆ ಮುದ್ದೆ ಬಾಗಿಲಿಗೆ ಹಾಕ್ತಿದ್ವಲ್ಲ ನಾವು, ನಾಳೆ ಬಾ ಅಂತೇಳಿ. ಹಾಗೆ ಮುಂದಿನ ವರ್ಷದ ಜೂನು ಇದು ಹೇಳ್ಕೊಂಡು ಬರ್ತಾನೆ ಅವರೇ 2011-12ರಿಂದ. ಅದರಿಂದ ಮಾತೆತ್ತಿದರೆ ಅಲ್ಲಿರ್ತಕ್ಕಂಥ ಕೆಲವು ಮಂತ್ರಿಗಳು ಅವಕ್ಕೆಲ್ಲ ನಾನು ಯಾಕೆ ಉತ್ತರ ಕೊಡಲಿ? ಅವ್ರ ಕೈಲಿ ಇಳಿಸೋದು, ಇವ್ರು ಹೇಳೋ ಇದಿಲ್ಲ. ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸ್ಲಿ. ಮೇಕೆದಾಟಿಗೆ ನೀವು ಪರ್ಮಿಷನ್ ಸಿಕ್ಕಿದ್ರು ಇನ್ನು ಎಷ್ಟು ವರ್ಷ ಬೇಕಾದ ಕಟ್ಟೋದಕ್ಕೆ ನೀವು 10-15 ವರ್ಷ ತಗೋತೀರಿ. ಅಪ್ಪರ್ ಭದ್ರಾ ಏನಾಯಿತು 2006ರಲ್ಲಿ ನಾವೇ ಕ್ಲಿಯರೆನ್ಸ್ ಕೊಟ್ಟೆ ನನ್ನ ಕ್ಯಾಬಿನೆಟ್ನಲ್ಲೇ. 20 ವರ್ಷ ಆಯಿತು. ಇನ್ನೂ ಅಪ್ಪರ್ ಭದ್ರಾ ಎತ್ತಿನ ಹೊಳೆ ನೀವೇ ಹೇಳಿದ್ರಲ್ಲಪ್ಪ 2 ವರ್ಷದಲ್ಲಿ ಕೊಡ್ತೀವಿ ನೀರು ಅಂತ, ಅದು 10 ವರ್ಷ ಆಗೋಯ್ತು. ಅದರಿಂದ ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ನಾವು ಕಾನೂನಾತ್ಮಕವಾಗಿ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕಾಗಿದೆ, ನೀರಿದೆ ಅಂತೇಳಿ ಆ ಟೈಮಲ್ಲಿ ಮೈ ಮರೆಯೋದು, ಇಂಥ ಪರಿಸ್ಥಿತಿ ಬಂದಾಗ ತಲೆ ಮೇಲೆ ಕೈ ಹೊತ್ಕೊಳ್ಳೋದು, ರೈತರ ಪರಿಸ್ಥಿತಿಗಳನ್ನ ಬೀದಿಗೆ ತಂದು ನಿಲ್ಲಿಸೋದು, ಇದನ್ನು ಬಿಟ್ಟು ಏನು ಕೆಲಸ ಮಾಡಬೇಕು ಅನ್ನೋದನ್ನು ಈ ಸರ್ಕಾರ ಯೋಚನೆ ಮಾಡಬೇಕು ಅನ್ನೋದನ್ನು ಆಗ್ರಹ ಮಾಡ್ತೀನಿ ಈ ಸಂದರ್ಭದಲ್ಲಿ.